ಇವು ಶ್ರೀಮತಿ ಗೌರಿ ನಾಗರಾಜ್ ಅವರು ಈ ಶತಮಾನದ ಆರಂಭ ವರ್ಷದಲ್ಲಿ 2200ನೇ ವರ್ಷದಲ್ಲಿ ಒಂದು ಸಂಗೀತ ನಾಟಕ ಕಲಾ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಎಂಬುವ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಗೌರಿ ನಾಗರಾಜ್ ಅವರು ಸಂಗೀತ ಕ್ಷೇತ್ರದಲ್ಲಿಯೂ ಇತರ ಕಲಾಕ್ಷೇತ್ರಗಳಲ್ಲಿಯೂ ತುಂಬ ಅಭಿನವೇಶನವುಳ್ಳವರು. ಯಾವಾಗಲೂ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡತಕ್ಕಂತಹ ಸ್ವಭಾವ ಗೌರಿ ನಾಗರಾಜ್ ಅವರು. ಈ ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ಅಂದಿನ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದಂತಹ ಸುಷುಮೇಂದ್ರ ತೀರ್ಥರು, ಅಂದಿನ ಪೇಜಾವರ ಮಠಾಧೀಶರಾದಂತಹ ಶ್ರೀ ವಿಶ್ವೇಶ್ವರ ತೀರ್ಥರು ಇವರು ಬಂದು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಆ ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸಿಕೊಂಡು ಬಂದು ಪ್ರತಿ ವರ್ಷ ತಾವು ಸಂಗೀತ ಕಲಾಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಗಣ್ಯರನ್ನು ಕರೆಸು ಅವರಿಂದ ಉಪನ್ಯಾಸಗಳು, ಸಂಗೀತ ಕಾರ್ಯಕ್ರಮಗಳು ಏರ್ಪಾಡು ಮಾಡುವುದು ಅಲ್ಲದೆ ಅವರಿಗೆ ಸನ್ಮಾನಗಳನ್ನು ಮಾಡಿದ್ದಾರೆ. ನಾವು ಅನೇಕ ವರ್ಷಗಳಿಂದ ಗೌರಿ ನಾಗರಾಜ್ ಅವರ ಈ ಕಾರ್ಯಕ್ರಮಗಳಿಗೆ ತಪ್ಪದೇ ಹೋಗ್ತಾ ಇದ್ದೇವೆ. ನಮ್ಮಲ್ಲಿ ಅವರು ತೋರುವಂತಹ ಒಂದು ವಿಶ್ವಾಸ ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಅವರ ಮನೆಗಳಿಗೂ ಹೋಗಿ ನಾವು ಪಾದಪೂಜಾದಿಗಳನ್ನು ಸ್ವೀಕಾರ ಮಾಡಿ ಅವರಿಗೆ ನಮ್ಮ ರಾಮದೇವರು ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ ಅನೇಕ ಬಾರಿ. ಶ್ರೀಮತಿ ಗೌರಿ ನಾಗರಾಜ್ ಅವರು ದಂಪತಿಗಳಿಬ್ಬರೂ ಕೂಡ ಈ ಸಂಸ್ಥೆಯನ್ನು ಇತೋಪ್ಯಧಿಕವಾಗಿ ಮುಂದುವರಿಸಲಿ. ನಮ್ಮ ವೀರರಾಮದೇವರು ಆ ಸಂಸ್ಥೆಯನ್ನು ಮೇಲೆ ಮೇಲೆ ಉನ್ನತ ಸ್ಥಿತಿಗೆ ತಂದು ಗೌರಿ ನಾಗರಾಜ್ ಅವರಿಗೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟು ಸಲಹಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾರಾಯಣ.